ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 15,000 ಡಿಜಿಟಲ್ ಮೆಂಬರ್ಶಿಪ್ ಗುರಿ ಹೊಂದಲಾಗಿದೆ. ರಾಜ್ಯಾಧ್ಯಕ್ಷ ಚಂದನ್ ಗೌಡ 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಎನ್ಡಿಎ ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ನೋಡುವ ಗುರಿ ಇದ್ದು, ಈ ದಿಶೆಯಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 15,000 ಡಿಜಿಟಲ್ ಮೆಂಬರ್ಶಿಪ್ ಗುರಿ ಹೊಂದಲಾಗಿದೆ ಎಂದು ಡಿಜಿಟಲ್ ಘಟಕದ ರಾಜ್ಯಾಧ್ಯಕ್ಷ ಚಂದನ್ ಗೌಡ ಹೇಳಿದರು. ನಗರದ ಶ್ರೀ ಮರಳುಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಏರ್ಪಡಿಸಿದ್ದ ಡಿಜಿಟಲ್ ಮಾಧ್ಯಮ ಕುರಿತು ಒಂದು ದಿನದ ಕಾರ್ಯಾಗಾರ ಉದ್ದೇಶಿಸಿ ಅವರು ಮಾತನಾಡಿದರು. 2026ಕ್ಕೆ ಕಾರ್ಯಕರ್ತರ ಚುನಾವಣೆ ನಡೆಯಲಿದ್ದು, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅಧಿಕಾರ ಸ್ಥಾನದಲ್ಲಿ ಕೂರಿಸುವ ಜವಾಬ್ದಾರಿಯನ್ನು ಪಕ್ಷದ ವರಿಷ್ಠರು ನಮಗೆ ನೀಡಿದ್ದಾರೆ. ಈ ದಿಸೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಡಿಜಿಟಲ್ ಮೆಂಬರ್ಶಿಪ್ ಕಾರ್ಯಾಗಾರವನ್ನು ನಡೆಸುತ್ತಿದ್ದೇವೆ ಎಂದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡುವುದೇ ನಮ್ಮ ಪಕ್ಷದ ಗುರಿಯಾಗಿದೆ. 2018ರಲ್ಲೂ ಕೂಡ ಇದೇ ಕಾರ್ಯಯೋಜನೆ ರೂಪಿಸಲಾಗಿತ್ತು ಎಂದರು. ಸರ್, ಇವತ್ತು ನಾವೇನಂದ್ರೆ 2026 ಏನಿದೆ, ಕಾರ್ಯಕರ್ತರುಗಳ ಚುನಾವಣೆ ನಮಗೆ ಎದುರುಗಡೆ ಇದೆ. ಹಂಗಾಗಿ ನಾವು ಅದಕ್ಕೆ ಯಾವ ರೀತಿ ತಯಾರಿ ಆಗಬೇಕು, ಸಾಮಾಜಿಕ ಜಾಲತಾಣನ ಹೇಗೆ ಉಪಯೋಗಿಸ್ಕೋಬೇಕು, ಇಲ್ಲಿ ಪದಾಧಿಕಾರಿಗಳನ್ನ ಯಾವ ರೀತಿ ಮಾಡಬೇಕು, ಆಮೇಲೆ ನಮ್ಮ ಡಿಜಿಟಲ್ ಮೆಂಬರ್ಶಿಪ್ನ JDS ಇಂದ ಡಿಜಿಟಲ್ ಮೆಂಬರ್ಶಿಪ್ನ ನಾವು ಲಾಂಚ್ ಮಾಡಿದ್ದೀವಿ. ಅದನ್ನು ಯಾವ ರೀತಿ ಬೂತ್ ಮಟ್ಟಕ್ಕೆ ತಲುಪಿಸ್ಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸರ್, ಈಗ ಅದೇ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಕಡೆ ಸಭೆಗಳನ್ನ ಮಾಡ್ತಾ ಇದ್ದೀವಿ. ಜನರೊಂದಿಗೆ ಜನತಾದಳ ಅಂದ್ಬಿಟ್ಟು ನಿಖಿಲ್ ಸರ್ 56 ಕ್ಷೇತ್ರಗಳನ್ನ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಜನವರಿ ಹಾಗೂ ಫೆಬ್ರವರಿಯಲ್ಲಿ ಇನ್ನೂ 50 ಕ್ಷೇತ್ರಗಳ ಇದೆ. ಆಮೇಲೆ 23ನೇ ತಾರೀಕು ಜನವರಿ 23ನೇ ತಾರೀಕು ರಾಜ್ಯದ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ದೇವೇಗೌಡರು ಕರೆ ಕೊಟ್ಟಿದ್ದಾರೆ. ಅದು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲೆಲ್ಲಿ ಆಕಾಂಕ್ಷಿಗಳಿದ್ದಾರೆ ಅವ್ರುಗಳನ್ನ ನಾವು ಕರೆದು ಮಾತಾಡುವಂಥ ಕೆಲಸಗಳನ್ನ ನಡೀತಾ ಇದೆ. ಯಾರ್ಯಾರು ಆಕಾಂಕ್ಷಿಗಳಾಗ್ಬೋದು, ಮೀಸಲಾತಿಗಳು ಏನೇನು ಬರ್ಬೋದು, ಇದ್ರಗಳ ಬಗ್ಗೆ ಎಲ್ಲ ಚರ್ಚೆಗಳನ್ನ ಮಾಡಿ ನಾವು ಯಾವ ರೀತಿಯಾಗಿ ಚುನಾವಣೆಯನ್ನು ಎದುರಿಸ್ಬೇಕು ಅನ್ನೋದನ್ನ ನಡೀತಾ ಇದೆ. ಸರ್, ಮುಖ್ಯ ಗುರಿ ಅಂದರೆ ಕಾರ್ಯಕರ್ತರುಗಳಿಗೆ ನಾವು ಹೇಗೆ ತಲುಪಬೇಕು, ಕಾರ್ಯಕರ್ತರುಗಳನ್ನ ಹೇಗೆ ನಾವು 2028ವರೆಗೂ ಹುರಿದುಂಬಿಸ್ಬೇಕು, ಅವ್ರುಗಳನ್ನ ನಿರಂತರವಾಗಿ ನಾವು ಕಾರ್ಯಕರ್ತರುಗಳ ಜೊತೆಗೆ ನಮ್ಮ ಸಂಬಂಧವನ್ನು ಇಟ್ಕೋಬೇಕು. ಆಮೇಲೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಾವು ಮಾಡಿರುವಂಥ ಕೊಡುಗೆಗಳು, ದೇಶ ಮಟ್ಟದಲ್ಲಿ ನಾವು ಮಾಡುವಂಥ ಕೊಡುಗೆಗಳನ್ನ ಅವರ ಬೂತ್ ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ, ತಾಲೂಕು ಮಟ್ಟಕ್ಕೆ, ಜಿಲ್ಲೆ ಮಟ್ಟಕ್ಕೆ, ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ ಇದನ್ನು ತಲುಪಿಸೋದೇ ನಮ್ಮ ಗುರಿಯಾಗಿದೆ. ಸರ್, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋದೇ ನಮ್ಮ ಗುರಿ. 2018ರಲ್ಲೂ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿ ರಾಜ್ಯವ್ಯಾಪಿ ಮಾಡಿ ಒಂದು ಅಲೆಯನ್ನು ಸೃಷ್ಟಿಸಿದ್ವಿ. ಈಗಲೂ ಕೂಡ ನಮ್ಮ ಗುರಿನೇ 2028ಕ್ಕೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋದು. ಅದೇ ಉದ್ದೇಶಕ್ಕೆ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ವಿವಿಧ ಘಟಕಗಳು, ಯೂತ್ ವಿಂಗ್ ಆಗಿರ್ಬೋದು, ಈ ಥರ ಸಾಮಾಜಿಕ ಜಾಲತಾಣದ ವಿಂಗ್ ಆಗಿರ್ಬೋದು, ಮಹಿಳಾ ವಿಂಗ್ ಆಗಿರ್ಬೋದು, ಎಲ್ಲ ವಿಂಗ್ಗಳು ಪದಾಧಿಕಾರಿಗಳನ್ನು ರಾಜ್ಯವ್ಯಾಪಿ ನಾವು ಸಂಘಟನೆಯಲ್ಲಿ ನಿರತರಾಗಿದ್ದೀವಿ. 2026 ಏನಿದೆ ಸಂಪೂರ್ಣವಾಗಿ ಸಂಘಟನೆಯ ಪರ್ವ ಅಂತಲೇ ಹೇಳ್ಬೋದು. ಅದೇ ರೀತಿ JDS ಅದರಲ್ಲಿ ಸಂಘಟನೆ ತೊಡಗಿದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ, ಸೋಷಿಯಲ್ ಮೀಡಿಯಾ ರಾಜ್ಯಾಧ್ಯಕ್ಷರಾದ ಚಂದನ್ ಅವರು ಕ್ಷೇತ್ರಕ್ಕೆ ಬರುವ ಮಾಹಿತಿ ನೀಡಿದ್ದರು. ಇದರಂತೆ ಜಿಲ್ಲೆಯ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಿದರೆ 2028ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂಬ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ ಎಂದರು. ಇಂದು ಸಾಮಾಜಿಕ ಜಾಲತಾಣಗಳು ಪ್ರಚಾರದ ಭಾಗವಾಗಿರುವ ಕಾರಣ ಜೆಡಿಎಸ್ ಪಕ್ಷವು ಕೂಡ ಸಾಮಾಜಿಕ ಜಾಲತಾಣವನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಿದೆ. ರಾಜ್ಯಾಧ್ಯಕ್ಷರು ನೀಡುವ ಸೂಚನೆಗಳಂತೆ ಜಿಲ್ಲೆಯಲ್ಲಿ ಸೋಷಿಯಲ್ ಮೀಡಿಯಾ ಘಟಕವನ್ನು ಬಲಗೊಳಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯವರನ್ನು ರಾಜ್ಯ ಉಸ್ತುವಾರಿಯನ್ನಾಗಿ ಮಾಡುವ ಮೂಲಕ ಸಶಕ್ತವಾಗಿ ಪಕ್ಷವನ್ನು ಮುನ್ನಡೆಸುವ ಜವಾಬ್ದಾರಿ ನೀಡಬೇಕು. ಇದು ಜಿಲ್ಲೆಯ ಜೆಡಿಎಸ್ ಮುಖಂಡರ ಮನವಿಯಾಗಿದೆ ಎಂದು ಹೇಳಿದರು. ನಮ್ಮ ಸೋಷಿಯಲ್ ಮೀಡಿಯಾ ರಾಜ್ಯಾಧ್ಯಕ್ಷರಾದಂಥ ಚಂದನ್ ಅವರು ಒಂದು ಆದೇಶ ಕೊಟ್ಟಿದ್ದರು. 26ನೇ ತಾರೀಕು ನಿಮ್ಮ ಜಿಲ್ಲೆಯಲ್ಲಿ ನಾವು ಪ್ರವಾಸ ಕೈಗೊಳ್ತಾ ಇದ್ದೀವಿ. ಆದ್ದರಿಂದ ನಿಮ್ಮ ತಾಲೂಕು ಪಕ್ಕದಲ್ಲಿ ಯಾವ್ಯಾವ ಇದೆ ಅಂತ ಹೇಳಿದ್ರು. ಬಾಗೇಪಲ್ಲಿ, ಮಂಚೇನಹಳ್ಳಿ ಮತ್ತು ಗೌರಿಬಿದನೂರು ಎಲ್ಲ ಸೇರಿ ಒಟ್ಟಾಗಿ ಇವತ್ತು ಚಿಕ್ಕಬಳ್ಳಾಪುರ ಸಮುದಾಯ ಭವನದಲ್ಲಿ ಇವತ್ತು ಏರ್ಪಡಿಸಿದ್ವಿ. ಅದಕ್ಕೆ ಬಂದು ನಮ್ಮ ಚಂದನ್ ಅವರು ಬಂದು ಏನು ಪಾಲನೆ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಿದ್ರೆ 2028ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ಅವಶ್ಯಕತೆ ಇದೆ ಅಂತೇಳಿ ಒತ್ತಿ ಹೇಳಿದ್ದಾರೆ. ಅದೇ ರೀತಿ ಏನೇನು ಮಾಡಬೇಕು, ಯಾವ್ಯಾವ ವಿಭಾಗಗಳನ್ನ ನೀವು ಕರ್ತವ್ಯವಾಗಿ ಮಾಡಬೇಕು,
ನಾನು ಪ್ರತಿಯೊಂದು ವಿಚಾರಣೆ ಮಾಡ್ತಾ ಇರ್ತೀನಿ. ನೀವು ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಅಂತ ನಮಗೆ ಸೂಕ್ತ ಆದೇಶ ನೀಡಿದ್ದಾರೆ. ಆ ಆದೇಶದ ಪ್ರಕಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ತಿರ್ಗಾ ಪುನಃ ನಾವು ಕರೆದು ಒಂದು ಮೀಟಿಂಗ್ ಮಾಡಿ ಈ 2028 ಈ ರಾಜ್ಯದ NDA ಮುಖ್ಯಮಂತ್ರಿ ಕುಮಾರಸ್ವಾಮಿ ಮಾಡಿದ್ರೆ ಯಾವ ರೀತಿ ನಾವು ಕೈಗೊಳ್ಳಬೇಕು ಆ ರೀತಿ ಮಾಡ್ತೀವಿ. ಅಭ್ಯರ್ಥಿಗಳನ್ನ ಯಾರು ಅವ್ರು ಆಯ್ಕೆ ಮಾಡಿ ಕಳಿಸ್ತಾರೋ ಆ ಅಭ್ಯರ್ಥಿಗಳಿಗೆ ನಾವು ಸಹಕಾರ ಕೊಡ್ತೀವಿ. ಇಲ್ಲೇನು ಯಾವುದೇ ಅಭ್ಯಂತರ ಇಲ್ಲ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು, ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ದೇವೇಗೌಡರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿಗೆ ಇನ್ನೊಂದು ಜವಾಬ್ದಾರಿ ಕೊಡಬೇಕು. ರಾಜ್ಯ ಉಸ್ತುವಾರಿ ಕೊಟ್ಟರೆ, ಯಾಕಂದರೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಇರೋದ್ರಿಂದ ರಾಜ್ಯಕ್ಕೆ ಕುಮಾರಸ್ವಾಮಿ ಉಸ್ತುವಾರಿ, ನಿಖಿಲ್ ಕುಮಾರಸ್ವಾಮಿ ಉಸ್ತುವಾರಿ ಕೊಟ್ಟರೆ ಎಲ್ಲ ಕಡೆ, ಯಾಕಂದರೆ ಇವತ್ತಿಗೆ 52 ಕ್ಷೇತ್ರಗಳನ್ನ ಅವ್ರು ಓಡಾಡಿದಾಗ ನಾನು 3-4 ಕ್ಷೇತ್ರಗಳು ಹೋದಾಗ ನೋಡಿದೆ. ಅವರಿಂದ ಜನಬೆಂಬಲ ನಿಖಿಲ್ ಕುಮಾರಸ್ವಾಮಿ ಸಿಗ್ತಾರ ಜಲಮೂಲ ನೋಡಿದ್ವಿ. ಅದೇ ರೀತಿ ನಮ್ಮ ತಾಲೂಕಿಗೂ ಬಂದಾಗ ನಾವು ಮಾಡಿದ್ದೀವಿ. ಈಗ 25 ವರ್ಷದ ಅದು ನಮಗೆ ತುಂಬ ಅವಶ್ಯಕತೆ ಇದೆ. ಬೆಳ್ಳಿ ಹಬ್ಬ ಮಾಡಬೇಕು ಅಂತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೆಳ್ಳಿ ಹಬ್ಬನ ಪ್ರತಿಯೊಂದು ತಾಲೂಕಲ್ಲೂ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಮೀಟಿಂಗ್ ಕರೆದು ಕ್ರಮ ಕೈಗೊಳ್ತೀವಿ. ಇವತ್ತೇನು ಚಂದನ್ ಬಂದು ನಮಗೇನು ಆದೇಶ ಮಾಡಿದ್ದಾರೆ, ಏನು ವಿಡಿಯೋ ಮುಖಾಂತರ ಎಲ್ಲರಿಗೂ ಏನು ಪಾಲನೆ ಮಾಡಿದ್ದಾರೆ, ಅದು ಸಾಧು ತಪ್ಪದೆ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಾನು ಅವರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಈ ವೇಳೆ ಕೆಆರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರೋಷನ್ ಅಬ್ಬಾಸ್, ರಾಜ್ಯ ಕಾರ್ಯದರ್ಶಿ ಆರ್ ನಾರಾಯಣಗೌಡ, ಮಹಿಳಾ ಅಧ್ಯಕ್ಷೆ ಪ್ರಭಾ ನಾರಾಯಣಗೌಡ, ಬಾಗೇಪಲ್ಲಿ JDS ತಾಲೂಕು ಲಕ್ಷ್ಮೀನಾರಾಯಣ್, ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಶ್ರೀ KV ರಾಮರೆಡ್ಡಿ, ನರಸಿಂಹಮೂರ್ತಿ, ಅಖಿಲ್ ರೆಡ್ಡಿ, ಸ್ಟುಡಿಯೋ ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.